ಹಲೋ ಫ್ರೆಂಡ್ಸ್, ಎಲ್ಲರಿಗೂ KS ಟ್ಯುಟೋರಿಯಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಪ್ರಮುಖ ಪ್ರಶ್ನೆಗಳ ಬಗ್ಗೆ ಮಾಹಿತಿಯನ್ನು ನೋಡೋಣ. ಹಾಗಾದರೆ ಮೊದಲನೇ ಪ್ರಶ್ನೆ ನೋಡೋಣ. ಮೊದಲನೇ ಪ್ರಶ್ನೆ, ಸೌರ ವ್ಯವಸ್ಥೆಯ ಅತ್ಯಂತ ದೊಡ್ಡ ಗ್ರಹ ಯಾವುದಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಅಂದರೆ ಇದು ಸೌರವ್ಯೂಹಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಯಾಗಿದೆ. ಇದರಲ್ಲಿ ಯಾವುದಪ್ಪ ಅಂತಂದರೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ಬ್ರಹ್ಮಪುತಿ ಅಂತ ಇದೆ ನೋಡಿ. ಬ್ರಹ್ಮಪುತಿ ಅಂದಾಗ ಯಾರಿಗೂ ಗೊತ್ತಾಗಿರೋಲ್ಲ. ಇದಕ್ಕೆ ಗುರುಗ್ರಹ ಎಂದು ಕರೆಯುತ್ತಾರೆ. ಏನಂತ? ಗುರುಗ್ರಹ. ಸೌರವ್ಯೂಹದಲ್ಲಿ ಅತ್ಯಂತ ದೊಡ್ಡ ಗ್ರಹ ಯಾವುದು ಅಂದರೆ ಗುರುಗ್ರಹವಾಗಿದೆ. ಇದನ್ನು ಬ್ರಹ್ಮಪುತಿ ಎಂದು ಕೂಡ ಕರೆಯುತ್ತಾರೆ. ಇಂಗ್ಲೀಷ್ನಲ್ಲಿ ಇದನ್ನು ಜುಪಿಟರ್ ಎಂದು ಕರೆಯುತ್ತಿರ್ತಾರೆ. ಅದಕ್ಕೆ ಗುರುಗ್ರಹಕ್ಕೆ. ಸೌರವ್ಯೂಹದ ಅತ್ಯಂತ ದೊಡ್ಡ ಗ್ರಹವಾಗಿದೆ ಇದು. ಅದೇ ರೀತಿಯಾಗಿ ಸೌರವ್ಯೂಹದಲ್ಲಿ ಅತ್ಯಂತ ಉಪಗ್ರಹಗಳನ್ನು ಹೊಂದಿರುವ ಗ್ರಹ ಯಾವುದಂದರೆ ಅದು ಕೂಡ ಗುರುಗ್ರಹ ಆಗಿದೆ ನೋಡಿ. ಇತ್ತೀಚೆಗೆ ನ್ಯೂಸ್ ಪೇಪರಲ್ಲಿ ಮಾಹಿತಿ ಕೊಟ್ಟರೆ ಇತ್ತು. ಏನಪ್ಪ ಅಂತಂದರೆ ಗುರುಗ್ರಹ ಅತಿ ಹೆಚ್ಚು ಉಪಗ್ರಹಗಳನ್ನು ಹೊಂದಿರುವಂಥ ಗ್ರಹವಾಗಿದೆ. ಅದೇ ರೀತಿ ನೀರಿನಲ್ಲಿ ತೇಲುವ ಗ್ರಹ ಯಾವುದಪ್ಪ ಅಂತಂದರೆ ಇದು ಶನಿ ಗ್ರಹ ಆಗಿದೆ. ಇದು ನೀರಿನಲ್ಲಿ ತೇಲುವಂಥ ಅಷ್ಟು ಅಗ್ರವಾಗಿರುವಂಥ ಇದು ಗ್ರಹವಾಗಿದೆ, ಶನಿ ಗ್ರಹ. ಅದೇ ರೀತಿಯಾಗಿ ಕೆಂಪು ಗ್ರಹ ಎಂದು ಯಾವುದಕ್ಕೆ ಕರೀತಾರೆ ಅಂದ್ರೆ ಮಂಗಳ ಗ್ರಹಕ್ಕೆ ಕರೀತಾರೆ ನೋಡಿ. ಕೆಂಪು ಗ್ರಹ ಎಂದು ಮಂಗಳ ಗ್ರಹಕ್ಕೆ ಕರೀತಾರೆ. ಅದೇ ರೀತಿಯಾಗಿ ಭೂಮಿಯನ್ನು ಜೀವಿಸುವ ಗ್ರಹ, ಜೀವಂತ ಗ್ರಹ ಎಂದು ಕೂಡ ಕರೆಯುತ್ತಾರೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ, ನಾವು ಕುಡಿಯುವ ನೀರನ್ನು ಸ್ವಚ್ಛಗೊಳಿಸಲು ಯಾವ ಅನಿಲವನ್ನು ಬಳಸಲಾಗುತ್ತದೆ? ಅಂದರೆ ಒಂದು ನೀರನ್ನು ಫಿಲ್ಟರ್ ಮಾಡ್ತಾರಲ್ಲ, ಇದನ್ನು ಯಾವ ಅನಿಲಗಳ ಮೂಲಕ ಫಿಲ್ಟರ್ ಮಾಡ್ತಾರೆ ಅಂತ ಪ್ರಶ್ನೆ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ಕ್ಲೋರಿನ್ ನೋಡಿ. ಈ ಕ್ಲೋರಿನ್ ಮುಖಾಂತರ ಏನು ಮಾಡ್ತಾರೆ ಅಂದರೆ ನೀರನ್ನು ಸ್ವಚ್ಛ ಮಾಡ್ತಾರೆ. ಈ ಕ್ಲೋರಿನ್ ಅನಿಲದ ಮುಖಾಂತರ ನೀರನ್ನು ಸ್ವಚ್ಛಗೊಳಿಸಲಾಗುತ್ತದೆ. ಅದೇ ರೀತಿಯಾಗಿ ನಮ್ಮ ವಾತಾವರಣದಲ್ಲಿ ಅತಿ ಹೆಚ್ಚು ನೈಟ್ರೋಜನ್ ಕಂಡುಬರುತ್ತೆ ಅಂತ ನಾವು ಹೇಳ್ಬೋದು. 78% ನೈಟ್ರೋಜನ್ ಏನಪ್ಪ ಅಂತಂದರೆ ವಾತಾವರಣದಲ್ಲಿ ಕಂಡುಬರುತ್ತದೆ. ಅದೇ ರೀತಿಯಾಗಿ ಈ ಹೈಡ್ರೋಜನ್ ಏನಪ್ಪ ಅಂತಂದರೆ ವಾಯುಮಂಡಲದಲ್ಲಿ, ಅಂದರೆ ಸೂರ್ಯ ಗ್ರಹಗಳಲ್ಲಿ ಏನಪ್ಪ ಅಂತಂದರೆ ಇವು ಹೈಡ್ರೋಜನ್ ಅತಿ ಹೆಚ್ಚಾಗಿ ಕಂಡುಬರುತ್ತದೆ. ಹೈಡ್ರೋಜನ್ ವಾಯು ಸ್ತರದಲ್ಲಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ನೋಡೋದಾದರೆ, ತಿನ್ನುವ ಸೋಡಾದ ರಾಸಾಯನಿಕ ಹೆಸರು ಅಂತ ಏನಂತ ಕೇಳಲಾಗಿದೆ. ಅಂದರೆ ಬಜ್ಜಿ ಮಾಡುವಾಗ ಅದರಲ್ಲಿ ಸೋಡಾ ಹಾಕ್ತಾರಂತ ಹೇಳ್ತೀವಲ್ಲ ನಾವು. ಬಜ್ಜಿ ಮಾಡುವಾಗ ಆಗಲಿ ಅಥವಾ ನಾವು ತಿನ್ನುವ ಪದಾರ್ಥದಲ್ಲಿ ಸೋಡಾವನ್ನು ಹಾಕುತ್ತಾರೆ. ಅದರ ರಾಸಾಯನಿಕ ಹೆಸರು ಏನಂತ ಕೇಳ್ಯಾರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಎ ಆಗುತ್ತೆ ನೋಡಿ, ಸೋಡಿಯಂ ಬೈಕಾರ್ಬನೇಟ್. ಇದೇನಪ್ಪ ಅಂತಂದರೆ ನಾವು ತಿನ್ನುವ ಸೋಡಾದ ರಾಸಾಯನಿಕ ಹೆಸರಾಗಿದೆ ಇದು, ಸೋಡಿಯಂ ಕಾರ್ಬನೇಟ್. ಅದೇ ರೀತಿಯಾಗಿ ಉಪ್ಪಿಗೆ ಏನಂತಾರೆ ಅಂದರೆ ಇದು ಇಲ್ಲೇ ಇದೆ ನೋಡಿ, ಸೋಡಿಯಂ ಕ್ಲೋರೈಡ್. ಇದು ಸಾಮಾನ್ಯವಾದ ಉಪ್ಪು, ಸೋಡಿಯಂ ಕ್ಲೋರೈಡ್. ಅದೇ ರೀತಿಯಾಗಿ ಸೋಡಾದ ಹೆಸರು ಏನಪ್ಪ ಅಂತಂದ್ರೆ ಸೋಡಿಯಂ ಬೈಕಾರ್ಬನೇಟ್ ಆಗಿದೆ. ಈ ಸೋಡಿಯಂ ಕಾರ್ಬೈಡ್ ಯಾವುದು? ಸೋಡಿಯಂ ಕ್ಲೋರೈಡ್. ಇದನ್ನು ರಾಸಾಯನಿಕ ಸೂತ್ರ NaCl ಅಂತ ಹೇಳ್ಬೋದು ನಾವು. ಯಾವುದ್ರದ್ದು? ಸೋಡಿಯಂ ಕ್ಲೋರೈಡ್ದು. ಅದೇ ರೀತಿಯಾಗಿ ಸೋಡಿಯಂ ಕಾರ್ಬೈಡ್ ಏನಿದೆಪ್ಪ ಸೂತ್ರ, ಇದು ರಾಸಾಯನಿಕ ಸೂತ್ರ NaHCO3 ಅಂತ ಇದೆ ನೋಡಿದು. ಇದರದ್ದು ಸೋಡಿಯಂ ಬೈಕಾರ್ಬನೇಟದು NaHCO3. ಇದು ಸೋಡಿಯಂ ಬೈಕಾರ್ಬನೇಟದು. ಅದೇ ರೀತಿಯಾಗಿ ಸೋಡಿಯಂ ಕ್ಲೋರೈಡ್ ಇದು ಉಪ್ಪು. ಇದು ಉಪ್ಪು ಯಾವುದಂದ್ರೆ NaCl. ಇದು ಸೋಡಿಯಂ ಕ್ಲೋರೈಡ್ದಾಗಿದೆ ನೋಡಿ. ಮುಂದೆ ನೋಡೋಣ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋದಾದರೆ, ಯಾವ ಜೀವಸತ್ವವು ಕಣ್ಣು ದೃಷ್ಟಿಗೆ ಪ್ರಮುಖವಾಗಿದೆ? ಅಂದರೆ ಕಣ್ಣು ದೃಷ್ಟಿಗೆ ಪ್ರಮುಖವಾದಂಥ ಜೀವಸತ್ವ ಅಥವಾ ವಿಟಮಿನ್ ಯಾವುದಂತ ಪ್ರಶ್ನೆ ಕೇಳಲಾಗಿದೆ. ಕಣ್ಣಿಗೆ ಸಂಬಂಧಿಸಿದಂಥ ವಿಟಮಿನ್ ಯಾವುದಪ್ಪ ಅಂತಂದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಎ ನೋಡಿ. ಆಪ್ಷನ್ಸ್ ಏನಪ್ಪ ಅಂತಂದರೆ ಎ, ಕಣ್ಣು ದೃಷ್ಟಿಗೆ ಸಂಬಂಧಿಸಿದಂಥ ವಿಟಮಿನ್ ಆಗಿದೆ. ರಾತ್ರಿ ಇರುಳು ಗುಡುತನ
ಇದು ಯಾವ ವಿಟಮಿನಿಂದ ಸಂಭವಿಸುತ್ತೆ ಅಂತಂದರೆ ಇದು ವಿಟಮಿನ್ ಎ ಇಂದ ರಾತ್ರಿ ಇರುಳುಗೂಡುತನ ಆಗಿರ್ಬೋದು ಅಥವಾ ಕಣ್ಣಿಗೆ ಸಂಬಂಧಿಸಿದಂಥ ವಿಟಮಿನ್ ಆಗಿದೆ. ಅದೇ ರೀತಿಯಾಗಿ ವಿಟಮಿನ್ ಸಿ, ಈ ವಿಟಮಿನ್ ಸಿ ಇಂದ ಏನಪ್ಪ ಅಂತಂದರೆ ಸ್ಕರ್ವಿ ಎಂಬ ರೋಗ ಬರ್ತದೆ. ಸ್ಕರ್ವಿ ಅಂತ ಹೇಳ್ಬೋದು ನಾವು. ಸ್ಕರ್ವಿ ಎಂಬ ರೋಗ ಬರ್ತದೆ. ಇದು ವಿಟಮಿನ್ ಸಿ ಎಲ್ಲಿ ಕಂಡು ಬರ್ತದೆ ಅಂದರೆ ನಿಂಬೆಹಣ್ಣಿನಲ್ಲಿ ಕಂಡು ಬರ್ತದೆ ನೋಡಿ. ಇಲ್ಲಿ ನಿಂಬೆಹಣ್ಣಿನಲ್ಲಿ ವಿಟಮಿನ್ ಸಿ ಕಂಡು ಬರೋದು ನಿಂಬೆಹಣ್ಣಿನಲ್ಲಿ ಅಥವಾ ಹುಳಿಯಾದ ಪದಾರ್ಥಗಳ ಹಣ್ಣುಗಳಲ್ಲಿ ಇದು ವಿಟಮಿನ್ ಸಿ ಕಂಡು ಬರುತ್ತದೆ. ಅದೇ ರೀತಿಯಾಗಿ ವಿಟಮಿನ್ ಡಿ ಬಗ್ಗೆ ಮಾಹಿತಿ ನೋಡೋದಾದರೆ ವಿಟಮಿನ್ ಡಿ ಇದು ಸೂರ್ಯನ ಕಿರಣಗಳ ಮುಖಾಂತರ ನಮ್ಮ ದೇಹವನ್ನು ಅಂದರೆ ಮೂಳೆಯನ್ನು ಗಟ್ಟಿಗೊಳಿಸ್ತದೆ. ಯಾವುದು? ವಿಟಮಿನ್ ಡಿ. ಈ ವಿಟಮಿನ್ ಡಿಯಿಂದ ಯಾವ ರೋಗ ಬರ್ತದೆ ಅಂತ ನೀವು ಕಮೆಂಟ್ ಮೂಲಕ ತಿಳಿಸಿ. ಯಾವುದರಿಂದ? ವಿಟಮಿನ್ ಡಿಯಿಂದ. ಮುಂದೆ ನೋಡೋದಾದರೆ ಮುಂದಿನ ಪ್ರಶ್ನೆ, ಯಾವುದರಲ್ಲಿ ಬೆಳಕು ತೀರಾ ನಿಧಾನವಾಗಿ ಪ್ರಯಾಣಿಸುತ್ತದೆ? ಅಂದ್ರೆ ಬೆಳಕು ಎಲ್ಲಿ ನಿಧಾನವಾಗಿ ಚಲಿಸ್ತದ ಅಂತ ಪ್ರಶ್ನೆಯನ್ನು ಕೇಳ್ಯಾರ. ಎಲ್ಲಪ್ಪ ಬೆಳಕು ಅತಿ ಕಡಿಮೆಯಾಗಿ ಸ್ಲೋ ಆಗಿ ಬರ್ತದ ಅಂತ ನೋಡೋದಾದರೆ ಬೆಳಕು ಅತ್ಯಂತ ಸ್ಲೋ ಆಗಿ ಚಲಿಸುವುದು ಎಲ್ಲಪ್ಪ ಅಂತಂದರೆ ಗಾಜುದಲ್ಲಿ ನೋಡಿ. ಗ್ಲಾಸ್ ಅಂತ ಹೇಳ್ತೀವಲ್ಲ ನಾವು, ಅಂದರೆ ಕಿಣಿಕೆಯ ಗ್ಲಾಸ್, ಮತ್ತು ಗ್ಲಾಸ್ ಅಂದರೆ ಬೇರೆದತ್ತ. ಕಿಣಿಕೆ ಗಾಜಿನಲ್ಲಿ ಏನಪ್ಪ ಅಂತಂದರೆ ಈ ಗಾಜುದಲ್ಲಿ ಬೆಳಕು ಅತಿ ತೀರವಾಗಿ ಸ್ಲೋ ಆಗಿ ಬರುತ್ತದೆ. ಸ್ಪೀಡಾಗಿ ಹೋಗೋದಿಲ್ಲ, ಸ್ಲೋ ಆಗಿ ಇಳಿತದೆ ಅಂತ ಹೇಳ್ಬೋದು ಎಲ್ಲಿ? ಗಾಜಿನಲ್ಲಿ. ಅದೇ ರೀತಿಯಾಗಿ ಇದು ವಾತಾವರಣದಲ್ಲಿ ಅತ್ಯಂತ ವೇಗವಾಗಿ ಚಲಿಸುತ್ತದೆ. ಎಲ್ಲಿ? ವಾತಾವರಣದಲ್ಲಿ ಅಂದರೆ ನಿರ್ವಾತ ಅಂತ ಹೇಳ್ತೀವಿ ನಾವು. ನಿರ್ವಾತ ಪ್ರದೇಶದಲ್ಲಿ ಏನಪ್ಪ ಅಂತಂದರೆ ಈ ಬೆಳಕು ಇದೆಯಲ್ಲ ಅತ್ಯಂತ ವೇಗವಾಗಿ ಚಲಿಸ್ತದೆ. ಎರಡನೇದ್ದು ಎಲ್ಲಿ? ಫಸ್ಟ್ನೇದು ನಿರ್ವಾತದಲ್ಲಿ ಸ್ಪೀಡ್ ಹೋದರೆ, ಎರಡನೇದ್ದು ನೀರಿನಲ್ಲಿ ಸ್ಪೀಡ್ ಹೋಗ್ತದೆ, ಮೂರನೇದ್ದು ಗಾಳಿಯಲ್ಲಿ ಸ್ಪೀಡ್ ಹೋಗ್ತದೆ, ನಾಲ್ಕನೇದು ಯಾವುದು? ಗಾಜಿನಲ್ಲಿ ಕಡಿಮೆ ಆಗುತ್ತಾ ಹೋಗ್ತದೆ. ಅಂದರೆ ಮೊದಲನೇದು ವಾತಾವರಣದಲ್ಲಿ ಸ್ಪೀಡ್ ಇರ್ತದೆ, ಆಮೇಲೆ ನೀರಿನಲ್ಲಿ ಸ್ವಲ್ಪ ಸ್ಪೀಡ್ ಇರುತ್ತೆ, ಆಮೇಲೆ ಸ್ವಲ್ಪ ಕಡಿಮೆ ಸ್ಪೀಡಲ್ಲಿರ್ತದೆ ಗಾಳಿಯಲ್ಲಿರ್ತದೆ, ಅದಕ್ಕಿಂತ ಫುಲ್ ಕಡಿಮೆಯಲ್ಲಿರ್ತದೆ ಗಾಜಿನಲ್ಲಿ ಇರ್ತದೆ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. ಕಾರ್ಬನ್ ಡೈಆಕ್ಸೈಡನ್ನು ಅನಿಲವು ಪ್ರಸ್ತುತ ವಾತಾವರಣದ ಶೇಕಡಾವಾರು ಪ್ರಮಾಣ ಎಷ್ಟು ಅಂತ ಕೇಳ್ಯಾರ. ಅಂದರೆ ಎಷ್ಟು ಆಗ್ಬೇಕು ನೋಡಿ. ಅಂದರೆ ಕಾರ್ಬನ್ ಡೈಆಕ್ಸೈಡ್ ಅನಿಲ ಏನಂದ್ರೆ ವಾತಾವರಣದಾಗ ಎಷ್ಟು ಪ್ರಮಾಣದಷ್ಟು ಇದೆ ಅಂತ ಕೇಳಲ್ಲ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ 0.03%. ಏನಪ್ಪ ಅಂತಂದರೆ ಕಾರ್ಬನ್ ಡೈಆಕ್ಸೈಡ್ ವಾತಾವರಣದಲ್ಲಿ ಕಂಡುಬರ್ತದೆ. ನೈಟ್ರೋಜನ್ 78% ಕಂಡುಬರ್ತದೆ, ಆಕ್ಸಿಜನ್ ಒಂದು 21% ಕಂಡುಬರ್ತದೆ. ಈ ಕಾರ್ಬನ್ ಡೈಆಕ್ಸೈಡ್ 0.03ಯಲ್ಲಿ ಕಂಡುಬರ್ತದೆ ಅಂತ ಹೇಳ್ಬೋದು ನಾವು. ಅದು ಕಾರ್ಬನ್ ಡೈಆಕ್ಸೈಡ್. ಅದೇ ರೀತಿ ಮುಂದೆ ನೋಡೋದಾದರೆ ಮಾನವನ ದೇಹದ ಸಾಮಾನ್ಯ ತಾಪಮಾನ ಎಷ್ಟಿದೆ? ಭಾಳ ಈಜಿ ಆದಂಥ ಪ್ರಶ್ನೆ ಇದೆ. ಅಂದ್ರೆ ಮಾನವನ ದೇಹದಲ್ಲಿ ಅವನ ತಾಪಮಾನ ಎಷ್ಟು ಇರ್ತಪ್ಪ, ಅದ್ರಾಗ ಇಲ್ಲಿ ಸೆಲ್ಸಿಯಸ್ದಾಗ ಕೊಟ್ಟಿದ್ದಾರೆ ನೋಡಿ, ಫ್ಯಾರನೈಟ್ದಾಗ ಕೊಟ್ಟಿಲ್ಲ. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ಸ್ ಬಿ 37 ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳ್ಬೋದು ನಾವು. ಅದೇ ರೀತಿಯಾಗಿ ಇದನ್ನು ಫ್ಯಾರನೈಟ್ದಾಗ ಎಷ್ಟು ಆಗ್ತದೆ ಅಂದರೆ 98.6% ಫ್ಯಾರನೈಟ್ದಾಗ ಆಗ್ತದೆ ನೋಡಿರಿ. ಫ್ಯಾರನೈಟ್ ಡಿಗ್ರಿ, ಇದು ಸೆಲ್ಸಿಯಸ್, ಫ್ಯಾರನೈಟು, ಕೆಲ್ವಿನ್, ಈ ಮೂರು ರೀತಿಯಲ್ಲಿ ಏನಪ್ಪ ಅಂತಂದರೆ ತಾಪಮಾನವನ್ನು ಅಳಿತಾರೆ. ಸೆಲ್ಸಿಯಸ್ದಾಗ ಎಷ್ಟದ? 37 ಡಿಗ್ರಿ ಸೆಲ್ಸಿಯಸ್ ಅದ. ಫ್ಯಾರನೈಟ್ ಇಟ್ಟದಾಗ ಎಷ್ಟದ ಅಂದರೆ 98.6 ಫ್ಯಾರನೈಟ್ದಲ್ಲಿ ಕಂಡುಬರ್ತದೆ ಮಾನವನ ದೇಹದ ತಾಪಮಾನ ಅಂತ ನಾವು ಹೇಳ್ಬೋದು. ಮುಂದೆ ನೋಡೋಣ. ಬೆಳಕು ಅತ್ಯಂತ ವೇಗವಾಗಿ ಪ್ರಯಾಣಿಸುವ ಮಾಧ್ಯಮ ಯಾವುದು? ಆಗಳೇ ನೋಡಿದ ಹಾಗೆ ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ, ಇದು ಗೊತ್ತಿರ್ತದೆ. ಅತ್ಯಂತ ವೇಗವಾಗಿ ಎಲ್ಲಪ್ಪ ಬೆಳಕು ಸ್ಪೀಡಾಗಿ ಹೋಗೋದು ಎಲ್ಲಿ ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಇದಕ್ಕೆ ಆಗಳೇ ಹೇಳಿದಾಗೆ ಇದಕ್ಕೆ ಸರಿಯಾದ ಉತ್ತರ ವಾತಾವರಣ. ಅಂದರೆ ನಿರ್ವಾತದಲ್ಲಿ ಏನಪ್ಪ ಅಂತಂದರೆ
ಬೆಳಕು ಅತ್ಯಂತ ಸ್ಪೀಡಾಗಿ ಹೋಗುತ್ತದೆ. ಅದೇ ರೀತಿ ಮುಂದೆ ಹೋಗೋಣ. ಮುಂದೆ ನೋಡೋದಾದರೆ ದ್ರವಗಳಲ್ಲಿ ತಲಫಲ ನಿಯಮವನ್ನು ಮೊದಲಿಗೆ ಯಾರು ಪ್ರಸ್ತಾಪಿಸಿದರು? ಅಂದರೆ ಇದು ದ್ರವ ಅಂದರೆ ನೀರು ಅಂತ ಹೇಳ್ಬೋದು ನಾವು. ನೀರಿಗೆ ಬಗ್ಗೆ ಸಂಬಂಧಿಸಿದಂತೆ ತಲಫಲ ನಿಯಮವನ್ನು ಮೊದಲ ಬಾರಿಗೆ ಯಾರು ಪ್ರಸ್ತಾಪ ಮಾಡ್ತಾರೆ ಅಂತ ಪ್ರಶ್ನೆ ಕೇಳಲ್ಲ ಇದೆ. ಯಾರು ಮಾಡ್ತಾರೆ ಅಂದರೆ ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಎ ಪಾಸ್ಕಲ್ ಅವರು ಈ ನಿಯಮಗೆ ಮೊದಲ ಬಾರಿಗೆ ಏನಪ್ಪ ಅಂತಂದರೆ ಪ್ರಸ್ತಾಪವನ್ನು ಮಾಡ್ತಾರೆ. ಈ ನ್ಯೂಟನ್ ಬಗ್ಗೆ ಗೊತ್ತಿದೆ. ಈ ನ್ಯೂಟನ್ ಬಗ್ಗೆ ನೋಡೋದಾದರೆ ಇವನು 3 ರೀತಿಯಲ್ಲಿ ವಿಷಯವನ್ನು ಮಂಡನೆಯನ್ನು ಮಾಡುತ್ತಾನೆ. ಇವಂದು ಯಾವುದಪ್ಪ ಅಂತಂದ್ರೆ ನ್ಯೂಟನ್ ನಿಯಮ ಅಂತ ನಾವು ಹೇಳ್ಬೋದು. ಮೊದಲನೇದಾಗಿ ಯಾವುದಂದರೆ ಜಡತ್ವ. ಯಾವುದು? ಜಡತ್ವ. ಎರಡನೇದು ವೇಗೋತ್ಕರ್ಷ ಅಂತ ಹೇಳ್ಬೋದು ನಾವು. ವೇಗೋತ್ಕರ್ಷ. ಮೂರನೇದ್ದು ಕ್ರಿಯೆಗೆ ಪ್ರತಿಕ್ರಿಯೆ. ಕ್ರಿಯೆಗೆ ಏನಪ್ಪ ಅಂತಂದರೆ ಪ್ರತಿಕ್ರಿಯೆ ನೀಡುವುದೇ ನ್ಯೂಟನ್ನ ಮೂರನೇ ನಿಯಮವಾಗಿದೆ. ಯಾವುದು? ಮೊದಲನೇದ್ದು ಜಡತ್ವ, ಎರಡನೇದ್ದು ವೇಗೋತ್ಕರ್ಷ, ಮೂರನೇದು ಕ್ರಿಯೆಗೆ ಪ್ರತಿಕ್ರಿಯೆ. ಈ 3 ರೀತಿಯಲ್ಲಿ ನ್ಯೂಟನ್ ಅವನ ನಿಯಮವನ್ನು ಮಂಡಿಸುತ್ತಾನೆ. ಬಸ್ಸಿನಲ್ಲಿ ಒಬ್ಬ ವ್ಯಕ್ತಿ ಹಿಂದಕ್ಕೆ ಮುಂದಕ್ಕೆ ಆಗೋದು ಯಾವ ನಿಯಮಪ್ಪ ಅಂತಂದರೆ ನ್ಯೂಟನ್ ಎಷ್ಟನೇ ನಿಯಮ ಅಂದರೆ ಅದು 1ನೇ ನಿಯಮ ಆಗುತ್ತದೆ ನೋಡಿ. ಬಸ್ಸಿನಲ್ಲಿ ಒಬ್ಬ ವ್ಯಕ್ತಿ ಬ್ರೇಕ್ ಹಾಕಿದ ತಕ್ಷಣ ಮುಂದಕ್ಕೆ ಹೋಗುತ್ತಾನೆ. ಇದು ನ್ಯೂಟನ್ನ ಎಷ್ಟನೇ ನಿಯಮ ಅಂದರೆ ಇದು 1ನೇ ನಿಯಮವಾಗಿದೆ. ಅದೇ ರೀತಿ ಮುಂದೆ ನೋಡೋಣ. ದೇಹದಲ್ಲಿ ರೋಗಗಳನ್ನು ವಿರೋಧಿಸಲು ಸಹಾಯ ಮಾಡುವ ರಕ್ತ ಕಣಗಳನ್ನು ಏನೆಂದು ಕರೆಯುತ್ತಾರೆ? ಅಂದರೆ ಒಬ್ಬ ವ್ಯಕ್ತಿಯಲ್ಲಿ ಅವನಲ್ಲಿರುವ ಶಕ್ತಿಯನ್ನು ಮೀರಿ ಅವನಿಗೇನಪ್ಪ ಅಂತಂದರೆ ರೋಗಗಳು ಹರಡಲು ಬಂದಿರ್ತವೆ, ವೈರಸ್. ಆ ವೈರಸ್ಸನ್ನು ತಡೆಯುವ ಶಕ್ತಿ ಯಾವುದಿದೆ ಅಂತ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ ಆಪ್ಷನ್ಸ್ ಸಿ ವೈಟ್ ಬ್ಲಡ್ ಸೆಲ್ಸ್ ಅಂತ ಹೇಳ್ಬೋದು ನಾವು. ಯಾವುದು? ವೈಟ್ ಬ್ಲಡ್ ಸೆಲ್ಸ್, WBC ಅಂತ ಹೇಳುತ್ತೆ ನಾವು. ಇದೇನು ಮಾಡ್ತಪ್ಪ ಅಂತಂದ್ರೆ ಬಿಳಿ ರಕ್ತ ಕಣಗಳಿವು. ಈ ಬಿಳಿ ರಕ್ತ ಕಣಗಳು ಏನು ಮಾಡ್ತಾವೆ ಅಂದ್ರೆ ಮನುಷ್ಯನಿಗೆ ಬರುತ್ತಿರುವ ರೋಗಗಳನ್ನು ತಡೆಯುತ್ತವೆ. ಅವು ಬಿಳಿ ರಕ್ತ ಕಣಗಳು. ಅದೇ ರೀತಿಯಾಗಿ ಪ್ಲೇಟ್ಲೆಟ್ಸ್. ಈ ಪ್ಲೇಟ್ಲೆಟ್ಸ್ ಏನು ಮಾಡ್ತಾವಪ್ಪ ಅಂತಂದ್ರೆ ಮನುಷ್ಯನಲ್ಲಿ ಏನಾದರೂ ಅವನಿಗೆ ಗಾಯ ಆದರೆ ಆ ರಕ್ತ ಹೆಪ್ಪುಗಟ್ಟುವಿಕೆಯನ್ನು ಮಾಡುವಂಥ ವಸ್ತು ಇದೆ. ಯಾವುದು? ಪ್ಲೇಟ್ಲೆಟ್ಸ್. ರಕ್ತ ಹೆಪ್ಪುಗಟ್ಟಿಸುವಿಕೆ ಯಾವುದಂದರೆ ಪ್ಲೇಟ್ಲೆಟ್ಸ್ ಮಾಡುತ್ತದೆ. ಅದೇ ರೀತಿಯಾಗಿ ಹಿಮೋಗ್ಲೋಬಿನ್ ಬಗ್ಗೆ ನೋಡೋದಾದರೆ ಈ ಹಿಮೋಗ್ಲೋಬಿನ್ ಇದು ಎಲ್ಲಿ ಕಂಡುಬರುತ್ತೆ ಅಂದರೆ ಇದು ರೆಡ್ ಬ್ಲಡ್ ಸೆಲ್ಸ್ನಲ್ಲಿ ಕಂಡುಬರ್ತದೆ ಇದು ಹಿಮೋಗ್ಲೋಬಿನ್. ಅದೇ ರೀತಿಯಾಗಿ ಹಿಮೋಗ್ಲೋಬಿನ್ನಲ್ಲಿ ಕಬ್ಬಿಣಾಂಶ ಇರ್ತದೆ ನೋಡಿ. ಕೆಂಪು ರಕ್ತ ಕಣದಲ್ಲಿ ಏನಿರ್ತದೆ? ಕಬ್ಬಿಣದ ಅಂಶ ಇರ್ತದೆ. ಕಬ್ಬಿಣದ ಅಂಶ ಕಂಡುಬರೋದು ರೆಡ್ ಬ್ಲಡ್ ಸೆಲ್ಸ್ನಲ್ಲಿ ಅಂತ ಹೇಳ್ಬೋದು ನಾವು. ಅದೇ ರೀತಿಯಾಗಿ ಮುಂದೆ ನೋಡೋದಾದರೆ ಶ್ರವ್ಯ ಶ್ರೇಣಿಯ ಧ್ವನಿಯ ಆವರ್ತನೆಯ ಮಿತಿಗಳು ಯಾವುದು? ಶ್ರವ್ಯಕ್ಕೆ ಸಂಬಂಧಿಸಿದಂತೆ ಅದರ ಧ್ವನಿ ಎಷ್ಟು ಇರಬೇಕಪ್ಪ ಅಂತ ಪ್ರಶ್ನೆ ಕೇಳಲ್ಲ ಯಾರು. ಇದಕ್ಕೆ ಯಾವುದು ಅಂತ ಹೇಳೋದಾದರೆ ಸರಿಯಾದ ಉತ್ತರ ಇದು ಆಪ್ಷನ್ ಸಿ ನೋಡಿ. 20 ಹರ್ಟ್ಜ್ನಿಂದ 20,000 ಹರ್ಟ್ಜ್ವರೆಗೆ ಏನಿರ್ತದೆ ಅಂದ್ರೆ ಶ್ರವ್ಯ ಶ್ರೇಣಿಯ ಧ್ವನಿ ಇರ್ತದೆ. ಅದು ಶ್ರವ್ಯ ಧ್ವನಿ ಎಷ್ಟಪ್ಪ ಅಂತಂದ್ರೆ 20,000 ಹರ್ಟ್ಜ್ನಿಂದ 20,000ವರೆಗೂ ಹರ್ಟ್ಜ್ವರೆಗೂ ದ್ರವ್ಯ ಶ್ರೇಣಿಯ ಇರ್ತದೆ ನೋಡಿ. ಒಬ್ಬ ವ್ಯಕ್ತಿಗೆ ಅವನ ಎಷ್ಟು ಶಕ್ತಿಯಷ್ಟು ಧ್ವನಿಯನ್ನು ಕೇಳಬೇಕಂದ್ರೆ 20,000 ಹರ್ಟ್ಜ್ನಿಂದ 20,000 ಹರ್ಟ್ಜ್ವರೆಗೆ 20 ಹರ್ಟ್ಜ್ನಿಂದ 20,000 ಹರ್ಟ್ಜ್ವರೆಗೆ ಏನಪ್ಪ ಅಂತಂದರೆ ವ್ಯಕ್ತಿಯ ಕಿವಿ ಧ್ವನಿ ಕೇಳಬೇಕಾಗಿರ್ತದೆ. ಈ 3 ರೀತಿಯಲ್ಲಿ ಶ್ರವ್ಯ ಮತ್ತು ಸಾನಿಕ್ ಅಲ್ಟ್ರಾಸಾನಿಕ್ ಅನ್ಬೋದು 3 ರೀತಿ ಇರ್ತವೆ. ಇವು ಕೂಡ ಸಾನಿಕ್, ಸಬ್ಸಾನಿಕ್, ಅಲ್ಟ್ರಾಸಾನಿಕ್ ಅಂತ ಇರ್ತದೆ. ಈ ರೀತಿ ಇರುವಾಗ ಒಬ್ಬ ವ್ಯಕ್ತಿಯದು ಶ್ರವ್ಯ ಏನಪ್ಪ ಅಂತಂದರೆ 20 ಹರ್ಟ್ಜ್ನಿಂದ 20,000 ಹರ್ಟ್ಜ್ವರೆಗೂ ಇರುತ್ತದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಬಾವಲಿಗಳದ್ದು ಎಷ್ಟು ಇರ್ತದೆ ಅಂದ್ರೆ ಅವ್ರದ್ದು ಅಲ್ಟ್ರಾಸಾನಿಕ್ ಇರ್ತದೆ. ಅವು
20,000ಕ್ಕಿಂತ ಅಧಿಕವಾಗಿ ಅವು ಕೇಳ್ತಾವೆ. ಅಲ್ಟ್ರಾಸಾನಿಕ್ ಯಾವು ಬಾವಲಿಗಳು, ಬಾವಲಿ ಇವು ಅಲ್ಟ್ರಾಸಾನಿಕ್ ಮುಖಾಂತರ ಧ್ವನಿಯನ್ನು ಕೇಳ್ತಾವೆ. ಮುಂದೆ ನೋಡೋದಾದರೆ ನೀರಿನ ರಾಸಾಯನಿಕ ಸೂತ್ರವೇನು? ಎಲ್ಲರಿಗೂ ಗೊತ್ತಿರೋ ಹಾಗೆ ನೀರಿನ ರಾಸಾಯನಿಕ ಸೂತ್ರ ಯಾವುದಂದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ H2O ಅಂತ ಹೇಳ್ಬೋದು ನಾವು. H2O ನೀರಿನ ರಾಸಾಯನಿಕ ಸೂತ್ರವಿದೆ. ಅದೇ ರೀತಿಯಾಗಿ NaCl ಆಗಲೇ ನೋಡೋದಾದರೆ ಇದು ಸೋಡಿಯಂ ಕ್ಲೋರೈಡ್ನ ಸೂತ್ರವಾಗಿದೆ. ಮುಂದೆ ನೋಡೋಣ. pH ಮೌಲ್ಯ ಮಾಪಕವು ಯಾವನ್ನು ಅಳೆಯಲು ಬಳಸುತ್ತಾರೆ? ಅಂದರೆ pH ಮೌಲ್ಯವನ್ನು ಯಾವುದನ್ನು ಅಳೆಯಲು ಬಳಸುತ್ತಾರೆ ಅಂತ ಪ್ರಶ್ನೆ ಕೇಳಲಿದೆ. ಇದಕ್ಕೆ ಯಾವುದನ್ನು ಅಳೆಯಲು ಬಳಸ್ತಾರೆ ನೋಡಿ. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ ಸಿ ಆಗುತ್ತೆ ನೋಡಿ. ಆಮ್ಲೀಯತೆ ಮತ್ತು ಔಪಕ್ಷಿಕತೆ ಇವು ಎರಡನ್ನು ಏನಪ್ಪ ಅಂತಂದರೆ ಈ pH ಮೌಲ್ಯ ಇದು ಅಳತೆಯನ್ನು ಮಾಡುವ ಮಾಪನವಾಗಿದೆ. ಯಾವುದು ಈ pH ಮೌಲ್ಯ ಎಷ್ಟಿರುತ್ತೆ ಅಂದ್ರೆ ಇಲ್ಲಿದೆ ನೋಡಿ. ಇದು ವೆರಿ ಇಂಪಾರ್ಟೆಂಟ್. ಇದು ಪ್ರಶ್ನೆ ಕೇಳಿದ್ದಾರೆ ಆದರೆ ಇದರ ಮಾಹಿತಿ ಇರುತ್ತೆ ನೋಡಿ. ಇದು 0ರಿಂದ 14ರವರೆಗೆ ಇದರದ್ದು ವಿಸ್ತರಣೆ ಇರ್ತದೆ. ಎಷ್ಟು? 0ರಿಂದ 14. ಇಲ್ಲಿ pH ಮೌಲ್ಯ ಇಲ್ಲಿ ಎಷ್ಟಿರ್ತದೆ? 7 ಇರ್ತದೆ. ಇದಕ್ಕಿಂತ ಹೆಚ್ಚಾಯ್ತಪ್ಪ 8 ಬಂತು. ಅದರದನ್ನು 8 ಬಂದಾಗ ಅದನ್ನು ಪ್ರತ್ಯಾಮ್ಲೀಯ ಅಂತಾರೆ. ಏನಂತಾರೆ? ಪ್ರತ್ಯಾಮ್ಲೀಯ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಇದ್ರದ್ದು 6 ಬಂತಪ್ಪ pH ಮೌಲ್ಯ ಅಂದರೆ ಇದು ಆಮ್ಲ ಮತ್ತು ಪ್ರತ್ಯಾಮ್ಲ ಅಂತ ಹೇಳಿ ಕರೀತಾರೆ. 7ಕ್ಕಿಂತ ಕಡಿಮೆ ಬಂತಂದರೆ ಆಮ್ಲ, 7ಕ್ಕಿಂತ ಜಾಸ್ತಿ ಬಂತಪ್ಪ ಅಂತಂದರೆ ಅದು ಪ್ರತ್ಯಾಮ್ಲ. ಒಬ್ಬ ಮನುಷ್ಯನ ರಕ್ತದ ಆಮ್ಲ ಎಷ್ಟಿರ್ತಪ್ಪ ಅಂತಂದರೆ ಇದು ಮಾಪಕದ pH ಮೌಲ್ಯ ಎಷ್ಟದ ಅಂದ್ರೆ 5.6 ಅದ. ಅಥವಾ ಇಲ್ಲ ಸರಿ 6.5 ಏನೋ ಅದ. ಈ ಒಬ್ಬ ಮನುಷ್ಯನ ವ್ಯಕ್ತಿಯಲ್ಲಿ 6.5 ಅಷ್ಟು ರಕ್ತದ pH ಮೌಲ್ಯ ಇದೆ. ಹಾಗಾದರೆ ಇದು ಏನಪ್ಪ ಅಂತಂದರೆ ಪ್ರತ್ಯಾಮ್ಲಯನ ಆಗುತ್ತೆ ನೋಡಿ. 6.5ಕ್ಕಿಂತ ಕಮ್ಮಿ ಬಂತಂದರೆ ಅದು ಏನಾಗುತ್ತೆ? ಆಮ್ಲವಾಗುತ್ತದೆ. ಇದು ಎಷ್ಟಿರುತ್ತೆ? 0ರಿಂದ 14ರವರೆಗೆ ಇರುತ್ತೆ. ಇದು 7 ಬಂತಪ್ಪ ಅಂತಂದರೆ ತಟಸ್ಥ ಅಂತ ಕರೀತಾರೆ. ಏನು 7ಕ್ಕೆ ಬಂತಂದ್ರೆ ತಟಸ್ಥ, ಜಾಸ್ತಿ ಬಂತಂದರೆ ಪ್ರತ್ಯಾಮ್ಲ, ಕಡಿಮೆ ಬಂತಂದರೆ ಆಮ್ಲ. ಈ ರೀತಿಯಾಗಿ ಇದನ್ನು pH ಮೌಲ್ಯವನ್ನು ವರ್ಗೀಕರಿಸಲಾಗುತ್ತದೆ. ನಿಮಗೆ ಗೊತ್ತಾಗಿದೆ ಅಂತ ಅಂದ್ಕೊತೀನಿ. ಮುಂದೆ ನೋಡೋದಾದರೆ ಭೂಕಂಪವನ್ನು ಅಳೆಯುವ ಸಾಧನದ ಹೆಸರು ಏನು ಅಂತ ಕೇಳಿದ್ದಾರೆ. ಅಂದರೆ ಭೂಕಂಪ ಆಗಕ್ಕಾಯ್ತದಪ್ಪ, ಅದನ್ನು ಅಳತೆ ಮಾಡ್ತಾರೆ ಭೂಕಂಪ ಆದ ತಕ್ಷಣ. ಅದು ಯಾವುದು ಸಾಧನ ಅಂತ ಕೇಳಿದ್ದಾರೆ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದರೆ ಸಿಸ್ಮೋಗ್ರಾಫ್. ಆಪ್ಷನ್ಸ್ ಬಿ ಸರಿಯಾದ ಉತ್ತರ ಇದೆ ನೋಡಿ. ಇದು ಭೂಮಿಯ ಕಂಪನವನ್ನು ಅಳೆಯುವ ಸಾಧನವಾಗಿದೆ. ಭೂಕಂಪದ ಯಾವುದು? ಸಿಸ್ಮೋಗ್ರಾಫ್. ಅದೇ ರೀತಿಯಾಗಿ ಬಾರೋಮೀಟರ್ ಇದೇನಪ್ಪ ಅಂತಂದರೆ ಇದು ಬಾರೋಮೀಟ್ರ್ ಗಾಳಿಯಲ್ಲಿರುವ ಒತ್ತಡವನ್ನು ಇದು ಹೇಳ್ತದೆ. ಏನು ಒತ್ತಡ? ಎದರದಪ್ಪ ಅಂತಂದರೆ ಗಾಳಿಯ ಒತ್ತಡವನ್ನು ಅಳೆಯೋದು ಯಾವುದರ ಮುಖಾಂತರ ಅಂದರೆ ಬಾರೋಮೀಟರ್ ಮುಖಾಂತರ ಗಾಳಿಯ ಒತ್ತಡವನ್ನು ಅಳೆಯುತ್ತಾರೆ. ಹೈಗ್ರೋಮೀಟರ್ ಇದು ಅದರದ್ದು ಅಂದರೆ ಇದು ಗಾಳಿಯ ತೇವಾಂಶ. ಗಾಳಿಯ ತೇವಾಂಶ ಅಂತ ಹೇಳ್ಬೋದು ನಾವು. ತೇವಾಂಶವಾದ ಗಾಳಿಯನ್ನು ಅಳೆಯೋದು ಯಾವುದಂದರೆ ಹೈಗ್ರೋಮೀಟರ್. ಅದೇ ರೀತಿಯಾಗಿ ಗಾಳಿಯ ಒತ್ತಡವನ್ನು ಅಳೆಯುವುದು ಬಾರೋಮೀಟರ್. ಅದೇ ರೀತಿಯಾಗಿ ಭೂಕಂಪನ ಅಳೆಯುವ ಸಾಧನ ಏನಂದರೆ ಸಿಸ್ಮೋಗ್ರಾಫ್. ಈ ರೀತಿ ಆಗಿದೆ. ಮುಂದೆ ನೋಡೋಣ. ರಕ್ತದ ಕೆಂಪು ಬಣ್ಣಕ್ಕೆ ಕಾರಣವಾದ ಪಿಗ್ಮೆಂಟ್ ಯಾವುದಂತ ಕೇಳಲಾಗಿದೆ. ರಕ್ತ ಕೆಂಪು ಬಣ್ಣಕ್ಕೆ ಇರೋಕ್ಕೆ ಕಾರಣ ಏನಂತ ಕೇಳಲಾಗಿದೆ ನೋಡಿ. ಆಗಲೇನಿದು ಹೇಳಿದ್ದೀನಿ, ಹಂಗೆ ಆನ್ಸರು ಗೊತ್ತಿರ್ಬೋದು ನಿಮಗೆಲ್ಲರಿಗೂ. ಇದು ಏನಪ್ಪ ಅಂತಂದರೆ ಸರಿಯಾದ ಉತ್ತರ ನೋಡೋಣ. ಇದರ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಹಿಮೋಗ್ಲೋಬಿನ್ ನೋಡಿ. ಏನಪ್ಪ ಅಂತಂದರೆ ಒಬ್ಬ ವ್ಯಕ್ತಿಯಲ್ಲಿ ರಕ್ತ ಕೆಂಪು ಬಣ್ಣವಾಗಿ ಕಾರಣ ಏನಪ್ಪ ಅಂತಂದರೆ ಹಿಮೋಗ್ಲೋಬಿನ್ ಇರ್ತದೆ. ಈ ಹಿಮೋಗ್ಲೋಬಿನಲ್ಲಿ ಏನಿರ್ತದೆ ಅಂತ ಆಗಲೇ ಹೇಳಿ, ಹಂಗೆ ಕಬ್ಬಿಣ ಇರ್ತದೆ ನೋಡಿ. ಹಿಮೋಗ್ಲೋಬಿನಲ್ಲಿ ಕಬ್ಬಿಣದ ಅಂಶ ಇರ್ತದೆ. ಎಲ್ಲಿ? ಹಿಮೋಗ್ಲೋಬಿನಲ್ಲಿ. ರಕ್ತ ಕೆಂಪಾಗಲು ಕಾರಣ ಹಿಮೋಗ್ಲೋಬಿನ್ ಆಗಿದೆ ನೋಡಿ. ರಕ್ತ ಕೆಂಪಾಗಿರಲು ಕಾರಣ ಹಿಮೋಗ್ಲೋಬಿನ್.
ಈ ಕೆರಾಟಿನ್ ಎಲ್ಲಿ ಕಂಡುಬರುತ್ತೆ ಅಂದರೆ ಕೂದಲಿನಲ್ಲಿ ಕಂಡುಬರುವ ಅಂಶ ಇದೆ. ಇಲ್ಲಿ ಕೂದಲಿನಲ್ಲಿ ಕಂಡುಬರೋದು ಕೆರಾಟಿನ್ ಆಗಿದೆ. ಕ್ಲೋರೋಫಿಲ್ ಎಲ್ಲಿ ಕಂಡುಬರ್ತದೆ ಅಂದರೆ ಇದು ಸಸ್ಯಗಳಲ್ಲಿ ಕಂಡುಬರುತ್ತದೆ. ಅದೇ ರೀತಿಯಾಗಿ ಇದು ಮೆಲನಿನ್ ಆದ ನೋಡ್ರಿ. ಇದು ಮೆಲನಿನ್ ಇದೇನಪ್ಪ ಅಂತಂದರೆ ಮೆಲನಿನ್ ವ್ಯಕ್ತಿಯ ಬಣ್ಣಕ್ಕೆ ಸಂಬಂಧಿಸಿದಂತೆ. ಬಿಳಿ ಬಣ್ಣ ಯಾಕೆ ಮನುಷ್ಯ ಬಿಳಿ ಬಣ್ಣ ಆಗಿರ್ತಾನೆ, ಅದೇ ರೀತಿ ಕಪ್ಪಾಗಿರ್ತಾನೆ, ವ್ಯಕ್ತಿಯ ಬಣ್ಣಕ್ಕೆ ಸಂಬಂಧಿಸಿದ ಯಾವುದು ಮೆಲನಿನ್ ಆಗಿದೆ ನೋಡಿ. ಅವನು ಬೆಳ್ಳಗೆ ಕಾಣುತ್ತಿರ್ತಾನೆ ಅಥವಾ ಸೂರ್ಯನ ಶಾಖದಿಂದ ರಕ್ಷಣೆ ಮಾಡೋದು ಯಾವುದು ಅಂದರೆ ಮೆಲನಿನ್ ಎಂಬ ಅಂಶ ಏನು ಮಾಡ್ತಂದ್ರೆ ಸೂರ್ಯನಿಂದ ಬಂದಂಥ ಕಿರಣಗಳನ್ನು ಮನುಷ್ಯನಲ್ಲಿ ಏನಂದರೆ ರೋಗ ಹರಡೋಕ್ಕೆ ಬಿಡೋದಿಲ್ಲ. ಇದು ಮೆಲನಿನ್ ಸೂರ್ಯನಿಂದ ಯಾವುದು ಬರ್ತದೆ ರೋಗ ಯಾವುದಂದರೆ ಕ್ಯಾನ್ಸರ್ ರೋಗ ಬರ್ತದೆ. ಇದು ಚರ್ಮದ ಕ್ಯಾನ್ಸರ್ ಬರ್ಬೋದು. ಅದು ಚರ್ಮ ಕ್ಯಾನ್ಸರ್ ಅಂತ ಬರ್ತದೆ. ಈ ಮೆಲನಿನ್ ಏನು ಮಾಡ್ತಂದ್ರೆ ಮನುಷ್ಯನಿಗೆ ರಕ್ಷಣೆ ನೀಡುತ್ತದೆ, ಚರ್ಮ ರಕ್ಷಣೆ. ಅದೇ ರೀತಿ ಮುಂದೆ ನೋಡೋದಾದರೆ ವಿದ್ಯುತ್ ವಾಹನ ಶ್ರೇಣಿಯನ್ನು ಅಳೆಯುವ ಯಾವ ಸಾಧನವನ್ನು ಬಳಸುತ್ತಾರೆ? ವಿದ್ಯುತ್ ವಾಹನ ಶ್ರೇಣಿ ಅಳೆಯಲು ಯಾವ ಸಾಧನ ಬಳಸ್ತಾರೆ ಅಂತ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಅಮ್ಮೀಟರ್ ಅಂತ ಹೇಳ್ಬೋದು. ಆಪ್ಷನ್ ಸಿ ಸರಿಯಾದ ಉತ್ತರ ಇದೆ, ಅಮ್ಮೀಟರ್. ಮುಂದೆ ನೋಡೋಣ. ನ್ಯೂಟನ್ನ ದ್ವಿತೀಯ ನಿಯಮ ಏನನ್ನು ಹೇಳುತ್ತದೆ? ಆಗಲೇ ಹೇಳಿದೆ, ಗೊತ್ತಿರೋ ವಿಷಯ ಎಲ್ಲರಿಗೂ. ನ್ಯೂಟನ್ನ ಮೂರನೇ ನಿಯಮ ಯಾವುದಂತ ಪ್ರಶ್ನೆ ಕೇಳಲಾಗಿದೆ. ನ್ಯೂಟನ್ನ ಮೂರನೇ ನಿಯಮ ನೋಡೋದಾದರೆ ಯಾವುದಾದ್ರೂ ಇಲ್ಲಿ ಅಂತ ನೋಡೋಣ. ಯಾವುದು ಆಪ್ಷನ್ಸ್ ಡಿ ಶಕ್ತಿ ಎಂದಿಗೂ ನಿರ್ಮಾಣವಾಗುವುದಿಲ್ಲ. ಏನು ಶಕ್ತಿಯು ದಿಕ್ಕು ಬದಲಾವಣೆ ಮಾಡುತ್ತದೆ. ಅಥವಾ ಆಪ್ಷನ್ಸ್ ಬಿ ಏನದ ಅಂದರೆ ಒಬ್ಬ ವಸ್ತುವಿನ ವೇಗ ಬಾಹ್ಯ ಶಕ್ತಿ ಇಲ್ಲದೆ ಸ್ಥಿರವಾಗಿರುತ್ತದೆ. ಆಪ್ಷನ್ ಸಿ ಪ್ರತಿಯೊಂದು ಕ್ರಿಯೆಗೆ ಸಮನಾದ ಮತ್ತು ವಿರುದ್ಧ ಕ್ರಿಯೆ ಇರುತ್ತದೆ. ಇದರಲ್ಲಿ ಯಾವುದಿದೆ ಅಂತ ನೋಡೋಣ. ಏನಪ್ಪ ಅಂತಂದರೆ ನ್ಯೂಟನ್ನ ಮೂರನೇ ನಿಯಮ ಏನಪ್ಪ ಅಂತಂದರೆ ಕ್ರಿಯೆಗೆ ಪ್ರತಿಕ್ರಿಯೆ ಅದು. ಅಂದರೆ ಇಲ್ಲಿರುವ ವಿಷಯದಲ್ಲಿ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗ್ತದೆ ನೋಡಿರಿ. ಪ್ರತಿಯೊಂದು ಕ್ರಿಯೆಗೆ ಸಮಾನ ಮತ್ತು ವಿರುದ್ಧ ಕ್ರಿಯೆ ಇದ್ದಂದ್ರೆ ನ್ಯೂಟನ್ನ ಮೂರನೇ ನಿಯಮ ಆಗುತ್ತದೆ. ಆ ಒಂದು ಉದಾಹರಣೆ ಒಂದು ಗನ್ ತೊಗೋಬೋದು ನಾವು. ಒಂದು ಗನ್ ಅಥವಾ ಬಿಲ್ಲು ಬಾಣ ತೊಗೋಬೋದು. ಈ ಉದಾಹರಣೆಗಳು ಕಂಡು ಬರ್ತವೆ. ಗನ್ ಹೇಳ್ಬೋದು ನಾವು ಉದಾಹರಣೆ. ಅಂದರೆ ಬುಲೆಟನ್ನು ಹೊಡೆದಾಗ ಇದು ಬುಲೆಟ್ ಎಷ್ಟು ಸ್ಪೀಡ್ ಹೋಗುತ್ತೋ ಅದೇ ಸ್ಪೀಡಿನಲ್ಲಿ ಏನಪ್ಪ ಅಂತಂದರೆ ಗನ್ ಹಿಂದಕ್ಕೆ ಚಲಿಸುತ್ತದೆ. ಇದಕ್ಕೆ ಕ್ರಿಯೆಗೆ ಸಮನಾದ ಮತ್ತು ವಿರುದ್ಧ ಕ್ರಿಯೆ ಇರ್ತದೆ. ಅದಕ್ಕೆ ನ್ಯೂಟನ್ನ ಮೂರನೇ ನಿಯಮವಾಗಿದೆ. ಮುಂದೆ ನೋಡೋಣ. ಮಾನವನ ಶರೀರದ ಅತ್ಯಂತ ದೊಡ್ಡ ಅಂಗ ಯಾವುದು? ಎಲ್ಲರಿಗೂ ಸುಲಭವಾದ ವಿಷಯ ಆಗಿದೆ. ಇದು ಮಾನವನಿಗೆ ಸಂಬಂಧಿಸಿದಂಥ ಪ್ರಶ್ನೆ ಆಗಿದೆ ನೋಡಿ. ಇದು ಮಾನವನ ಶರೀರದಲ್ಲಿ ಅತ್ಯಂತ ದೊಡ್ಡ ಅಂಗ ಯಾವುದಪ್ಪ ಅಂತಂದರೆ ಇದಕ್ಕೆ ಸೀದಾ ಆನ್ಸರ್ ಹೇಳಿಬಿಡೋಣ. ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ ಆಪ್ಷನ್ಸ್ ಬಿ ಚರ್ಮ ನೋಡಿ. ಈ ಚರ್ಮ ಏನಪ್ಪ ಅಂತಂದರೆ ಮಾನವನ ದೇಹದ ಅತ್ಯಂತ ದೊಡ್ಡ ಅಂಗ ಚರ್ಮ. ಇದರಲ್ಲಿ ಮೆಲನಿನ್ ಇದು ಯಾವುದಪ್ಪ ಅಂತಂದರೆ ಮೆಲನಿನ್ ಇದು ಮನುಷ್ಯನ ಎದಕ್ಕೆ ಸಂಬಂಧಿಸಿದಂತೆ ಚರ್ಮದ ಬಣ್ಣಕ್ಕೆ ಸಂಬಂಧಿಸಿದೆ. ಇದು ಮೆಲನಿನ್ ಚರ್ಮವನ್ನು ರಕ್ಷಣೆ ಮಾಡುತ್ತದೆ. ಹೃದಯ ನೋಡೋದಾದರೆ ಮಾನವನ ಹೃದಯದಲ್ಲಿ 4 ಕೋಣೆಗಳವೆ. ಎಷ್ಟು? 4 ಕೋಣೆಗಳು ಇರ್ತವೆ. ಮಾನವನ ಹೃದಯದಲ್ಲಿ 4 ಕೋಣೆಗಳಿವೆ. ಅದೇ ರೀತಿಯಾಗಿ ಮೂಳೆ ಬಗ್ಗೆ ಅಧ್ಯಯನ ಏನಂತಾರೆ ಕಾಮೆಂಟ್ ಮೂಲಕ ತಿಳಿಸಿ. ಮೂಳೆಯ ಬಗ್ಗೆ ಅಧ್ಯಯನ ಏನಂತಾರೆ ಕಮೆಂಟ್ ಮೂಲಕ ತಿಳಿಸಿ. ಮೊದಲನೇ ಕ್ವಶನ್ ನೋಡಿರಿ, ನಿಮಗೆ ಕೊಡ್ತೀನಿ. ಇಷ್ಟೊತ್ತು ನೋಡಿರಲ್ಲ, ಈ ಪ್ರಶ್ನೆಗೆ ಉತ್ತರ ಹೇಳ್ರಿ ಹಂಗೆ ಕಾಮೆಂಟ್ ಮೂಲಕ. ಸುಮ್ಮನೆ ಹೋಗ್ಬೇಡ್ರಿ ನೋಡಿ. ಮೊದಲನೇ ಪ್ರಶ್ನೆ, ಮೂಳೆಗಳ ಬಗ್ಗೆ ಅಧ್ಯಯನ ಮಾಡೋದು ಏನಂತ ಕರೀತಾರೆ? ಮೊದಲನೇ ಪ್ರಶ್ನೆ. ಎರಡನೇ ಪ್ರಶ್ನೆ ಕೊಡ್ತು ನೋಡ್ರಿ, ಮಾನವನ ಶರೀರದ ಅತ್ಯಂತ ದೊಡ್ಡ ಎರಡನೇ ಅಂಗ ಯಾವುದಂತ ಹೇಳ್ತೀನಿ. ಮಾನವನ ಶರೀರದ ಅತ್ಯಂತ ದೊಡ್ಡ ಎರಡನೇ ಅಂಗ ಯಾವುದು? ದೊಡ್ಡ ಅಂಗ ಯಾವುದು? ಮಾನವನ ಶರೀರದ ದೊಡ್ಡ ಅಂಗ. ಅದೇ ರೀತಿಯಾಗಿ ಕೊನೆಯದಾಗಿರುವ ಪ್ರಶ್ನೆ ಕೂಡ ಇದು ನಿಮಗೆ ಹೋಮ್ವರ್ಕ್ ಕೊಡ್ತೀನಿ. ಸೂರ್ಯನ ಪೃಥ್ವಿಯಿಂದ ಅಂತರವನ್ನು ಏನೆಂದು ಕರೆಯುತ್ತಾರೆ? ಅಂದರೆ ಭೂಮಿ ಮತ್ತು ಸೂರ್ಯಗಿರುವ ಅಂತರವನ್ನು ಏನೆಂದು ಕರೆಯುತ್ತಾರೆ ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಇದು ಕೂಡ ಕಮೆಂಟ್ ಮೂಲಕ ತಿಳಿಸಿ.
ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿತ್ತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯಾಗಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡೋ ಮೂಲಕ ನಾವು ಅಪ್ಲೋಡ್ ಮಾಡೋ ವೀಡಿಯೋನು ಬೇಗ ನೋಟಿಫಿಕೇಷನ್ ಮುಖಾಂತರ ನೋಡಿಕೊಳ್ಳಿ ಫ್ರೆಂಡ್ಸ್. ಹಲವಾರು ಕಾರಣಗಳಿಂದ ವೀಡಿಯೋ ಮಾಡೋದಾಗ್ತಾಯಿಲ್ಲ, ಆದರೂ ಕೂಡ ಒಂದೆರಡು ಅವಾಗ ಆಗ್ತಿರ್ತೀನಿ, ನೋಡ್ಕೊಳ್ಳಿ ಸರಿಯಾದ ರೀತಿಯಲ್ಲಿ. ಓಕೆ ಫ್ರೆಂಡ್ಸ್, ಈ ಒಂದು ವೀಡಿಯೋನ ನಿಮ್ಮ ಫ್ರೆಂಡ್ಗಳಿಗೂ ಶೇರ್ ಮಾಡಿ. ಈ ವೆರಿ ಇಂಪಾರ್ಟೆಂಟ್ ಆದ ವಿಜ್ಞಾನಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳನ್ನು ಚರ್ಚಿಸಲಾಗಿದೆ. ಇದರಲ್ಲಿ ಹಲವಾರು ಮಾಹಿತಿಯನ್ನು ನಾವು ಪಡೆದೀವಿ ಅಂತ ಹೇಳುತ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್, ಲವ್ ಯು ಆಲ್.